ಪರಸ್ತ್ರೀ ಜೊತೆ ಇದ್ದಾಗ ಪತಿರಾಯ ಸಿಕ್ಕಿಬಿದ್ದಿದ್ದು ಪಲ್ಲಂಗದಲ್ಲಿದ್ದಾಗಲೇ ಪೊಲೀಸರಿಗೆ ಪತಿರಾಯ ಲಾಕ್ ಆಗಿರುವಂತಹ ಘಟನೆ ನಡೆದಿದೆ. ಪರಸ್ತ್ರೀ ಜೊತೆ ಇದ್ದಾಗ ಸಿಕ್ಕಿಬಿದ್ದ ಪತಿರಾಯ, ಪಲ್ಲಂಗದಲ್ಲಿದ್ದಾಗಲೇ ಪೊಲೀಸರಿಗೆ ಪತಿ ಲಾಕ್. ಪತ್ನಿಗೆ ವಂಚನೆ, ಪ್ರೇಯಸಿಯೊಂದಿಗೆ ಜಾಲಿ ಜಾಲಿ. ಪತ್ನಿ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ ಆರೋಪ ಕೇಳಿಬಂದಿದೆ. ಆರೋಪಿತ ಟೆಕ್ಕಿ ಜೆಡ್ರಿಲಾ ಜಾಕೋಬ್ ಆರೋಪಿಯ ಬಂಧನ ಕೂಡ ಆಗಿರುವಂತದ್ದು. ಪರಸ್ತ್ರೀ ಜೊತೆಗೆ ಇದ್ದಾಗ ಪತಿರಾಯ ಸಿಕ್ಕಿಬಿದ್ದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಇನ್ನು ಪಲ್ಲಂಗದಲ್ಲಿದ್ದಾಗಲೇ ಪೊಲೀಸರಿಗೆ ಪತಿರಾಯ ಲಾಕ್ ಆಗಿದ್ದಾನೆ. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಜಾಕೋಬ್, ಜೆಡ್ರಿಲಾ ಜಾಕೋಬ್ ಆರೋಪಿತ ಟೆಕ್ಕಿ ಆಗಿದ್ದಾನೆ. ಈ ಕುರಿತಂತೆ ಈತನ ಮೇಲೆ ಈಗಾಗಲೇ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಇನ್ನು ಪರಸ್ತ್ರೀ ಜೊತೆಗೆ ಇದ್ದಾಗ ಅಂದ್ರೆ ಪ್ರೇಯಸಿ ಜೊತೆಗೆ ಇದ್ದಾಗ ಲಾಕ್ ಆಗಿರುವಂಥದ್ದು. ಪೊಲೀಸರು ಕೂಡ ಈಗಾಗಲೇ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ 2 ವರ್ಷಗಳಿಂದ ಪತ್ನಿಯೊಂದಿಗೆ ಪತಿ ವಾಸವನ್ನ ಮಾಡ್ತಾ ಇದ್ದ. ಖಾಸಗಿ ಸಂಸ್ಥೆಯಲ್ಲಿ ಪ್ರತಿಷ್ಠಿತ ಹುದ್ದೆಯಲ್ಲಿ ಪತ್ನಿ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಪತಿಗೆ ಕೆಲಸ ಇಲ್ಲದಿದ್ರಿಂದ ತನ್ನ ಕೆಲಸವನ್ನ ಬಿಟ್ಟು ಕೊಟ್ಟಿದ್ದಂತಹ ಪತ್ನಿ, ಮಗುವಾದ ಬಳಿಕ ಪತ್ನಿಗೆ ಜಾತಿ ನಿಂದನೆ ಮಾಡಿ ಕಿರುಕುಳ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಗರ್ಭಪಾತವಾಗುವಂತೆ ಹಲ್ಲೆ ನಡೆಸಿದಂತಹ ಪತ್ನಿ ಜಾಕೋಬ್, ಪತ್ನಿಗೆ ಮೋಸ ಮಾಡಿ ಪರಸ್ತ್ರೀ ಜೊತೆ ಜಾಕೋಬ್ ಸಂಬಂಧವನ್ನ ಕೂಡ ಹೊಂದಿದ್ದ. ಪತಿ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಗೆ ಹಲ್ಲೆ ಪ್ರಕರಣವನ್ನ ದಾಖಲಿಸಿದಂತಹ ಪತ್ನಿ, ಪ್ರೇಯಸಿ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವಂತಹ ಆರೋಪಿ. ಡಿಸಿಆರ್ಇ ಪಶ್ಚಿಮ ವಿಭಾಗದ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. 2 ವರ್ಷಗಳಿಂದ ಪತ್ನಿಯೊಂದಿಗೆ ಪತಿ ವಾಸವನ್ನ ಮಾಡ್ತಾ ಇದ್ದ. ಇನ್ನು ಖಾಸಗಿ ಸಂಸ್ಥೆಯಲ್ಲಿ ಪತ್ನಿ ಅಂದ್ರೆ ಜಾಕೋಬ್ ಪತ್ನಿ ಈ ಕೆಲಸವನ್ನ ಮಾಡ್ತಾ ಇದ್ರು. ಪತಿಗೆ ಕೆಲಸ ಇರಲಿಲ್ಲ ಅಂತ ತನ್ನ ಕೆಲಸವನ್ನೇ ಈ ಜಾಕೋಬ್ಗೆ ಬಿಟ್ಕೊಟ್ಟಿದ್ಲು. ಅದಾದ ನಂತರ ಮಗುವಾದ ಬಳಿಕ ಪತ್ನಿಗೆ ಜಾತಿ ನಿಂದನೆ ಮಾಡಿರುವಂಥದ್ದು, ಕಿರುಕುಳವನ್ನ ಕೂಡ ಕೊಟ್ಟಿರುವಂಥದ್ದು, ಗರ್ಭಪಾತವಾಗುವಂತೆ ಹಲ್ಲೆಯನ್ನ ಕೂಡ ನಡೆಸಿದ್ದ ಈತ ಎನ್ನಲಾಗ್ತಾ ಇದೆ. ಪತ್ನಿಗೆ ಮೋಸ ಮಾಡಿ ಇನ್ನು ಪರಸ್ತ್ರೀ ಜೊತೆ ಜಾಕೋಬ್ ಸಂಬಂಧವನ್ನ ಕೂಡ ಹೊಂದಿರ್ತಾನೆ. ಹೀಗಾಗಿ ಪತಿ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಗೆ ಹಲ್ಲೆ ಪ್ರಕರಣವನ್ನ ಕೂಡ ಪತ್ನಿ ದಾಖಲಿಸಿರುವಂಥದ್ದು. ಪ್ರೇಯಸಿ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿರತಕ್ಕಂಥ ಆರೋಪಿಯನ್ನ ಈಗಾಗಲೇ ಡಿಸಿಆರ್ಇ ಪಶ್ಚಿಮ ವಿಭಾಗದ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಅದನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ.